ಪ್ರಜಾಪ್ರಭುತ್ವದ ಮೋಟಿವ್ ಏನಪ್ಪ ಅಂದ್ರೆ ಒಳ್ಳೆಯ ಜನ ಬರಬೇಕು, ಸಜ್ಜನರು ಬರಬೇಕು, ಒಳ್ಳೆಯವ್ರು ಆಡಳಿತ ನಡೆಸ್ಬೇಕಂತದ. ಅದ್ರಾಗ ನೀವು ಮೌನಾಗಿ ರಾಜಕೀಯ ಥರ ಮಾಡಿಕೊಂಡು ಅದ್ರಾಗ ಬರಲಾರ್ದಾರು ಹೊರಗಡೆ ಸ್ವಚ್ಛ ಮಾಡ್ತಾನೆ ಕಟ್ಟರ. ಹೌದು, ರಾಜಕೀಯ ಕಟ್ಟಡ ಹತ್ತದ, ಉಸುಕ್ ಹತ್ತದ, ಮಣ್ಣು ಹತ್ತದ, ಹೊರಸು ಹತ್ತದ ಎಲ್ಲ ಕಾರಣ. ಆದರೆ ಇಳಿಯುತ್ತಲ್ಲ ಕಟ್ಟಡ ಸ್ವಚ್ಛ ಆಗೋದಿಲ್ಲ. ಇದೇ ಮಾತನ್ನು ಕೇಜ್ರಿವಾಲ್ ಹೇಳಿದರು, ಸ್ವತಃ ನಾವು ಕಟ್ಟಡದಲ್ಲಿ ಇಳಿಲಾರ್ದು ಕಟ್ಟಡ ಸ್ವಚ್ಛ ಆಗಲಾರ್ದಂತೆ. ಆಯ್ತು, ಅವ್ರಿಗೆ ವಾಸ ಬಿಡ್ತು, ಹೊಲಸಾಯ್ತು, ಆ ಮಾತು ಬೇರೆ. ಅವರು ಹೋರಾಟ ಮಾಡೋ ಒಂದು ಸಂಘಟನೆ ಮಾಡಿದರು, ಅಧಿಕಾರಕ್ಕೆ ತಂದರು. ಈಗ ಕಿಸಾನರು, ರೈತರು, ನಿಮಗೆ ಬೇಕಾದಂಥ ಮುಖ್ಯ ನಿಮಗೆ ಬೇಕಾಗಿದ್ದೀರಪ್ಪ ಬೆಂಬಲ ಬೆಲೆ ಕಾನೂನು ಆಗು. ಅದು ನೀವು ಅಧಿಕಾರ ಬಂದಾಗ ಅದಾಗೋದು. ಉಳಿದವ್ರು ಯಾರು ಮಾಡೋದಿಲ್ಲ ನಿಮ್ಮನ್ನ, ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕಾರ್ಪೊರೇಟ್ ಅದಾರ, ಬಂಡವಾಳಶಾಹಿಗಳಿದ್ದಾರೆ, ಅವ್ರಿದ್ದಂತ ಮಾಡಿ ಕೊಡೋದ್ರೆ ಅವ್ರು ಲಾಭ ಆಗೋದನ್ನು ಅವ್ರ್ಯಾಕೆ ತಪ್ಪಿಸ್ಕೊಳ್ತಾರೆ ರೀ. ಆದರೆ ನೀವು ಒಂದಾಗಿ ಅದನ್ನು ಅಧಿಕಾರ ಕಸ್ಕೋಬೇಕು ಅನ್ನೋದು ನಿಮ್ಮಲ್ಲಿ ತಲೆಯಲ್ಲಿಲ್ಲ. ಇಲ್ಲಿ ರಗಡೆ ಹೋರಾಟದ ಹಿಂದೆ ಮಾಡಿ ಬಾಬಾ ಗೌಡ ಪಾಟೀಲ್ದಾಗ ಆಯಿತು, ಅವ್ರ ಜೊತೆಗಾರರು ನಮ್ಮ ನಂಜುಂಡಸ್ವಾಮಿಗಳು ಇವರೆಲ್ಲರೂ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಗೊತ್ತದ ಅಲ್ಲಿಂದ ಏನು ಆಗೋಲ್ಲ, ಅದು ಗೊತ್ತದ. ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದರು, ರಾಜಕೀಯ ಒಳಗೆ ಹೋಗ್ಕೊಂಡ್ರು, ಇವತ್ತು ಮುಖ್ಯಮಂತ್ರಿ ಆದರು. ಅರ್ಧ ಮುರ್ಧ ಮಾಡ್ತಾರೆ, ಇನ್ನೇನು ಬಿಡ್ತಾರೆ. ಸ್ವತಃ ನೀವು ಬಂದಿದ್ರೆ ಕರ್ನಾಟಕದಲ್ಲಿ ನಂಜುಂಡಸ್ವಾಮಿ ಅಂತವರು, ಬಾಬಾ ಗೌಡ ಪಾಟೀಲ್ ಅಂತವರು ಅಧಿಕಾರ ಹಿಡಿದಿದ್ರೆ ಏನಾಗ್ತಿತ್ತು? ಅದೇ ರೀತಿ ಈಗ ರಾಷ್ಟ್ರ ಮಟ್ಟದಾಗ ಈಗ ಸೋಮವಾರ ದಿವಸ ಕೂಡಿದಂಥ ನಮ್ಮ ರೈತ ನಾಯಕರು ನೋಡ್ರಿ, ಒಳ್ಳೆ ಕಬ್ಬು ಬೆಳೆಗಾರ ಅಧ್ಯಕ್ಷ ಕುರುಬೂರು ಶಾಂತ